ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಮಧ್ವಮತ ಪ್ರಶಂಸನಾ ಸುಳಾದಿ. ಮಾಯಾವಾದಿಯೇ ನಿನ್ನ ಮತವು ದೊಡ್ಡದು ಎಂದು ಬಾಯಿ ಕೊಬ್ಬಿನಿಂದ ಬಲು ಬಹುಬಗೆಯಲ್ಲಿ ಕುಯುಕ್ತಿಯ ಮಂಡಿಸಿ ಕುಚಿತ ವಚನದಿಂದ ಶ್ರೀಯರಸಗೆ ದೋಷಗಳು ಕಲ್ಪಿಸಿದರು. ನ್ಯಾಯವಾಗದು ಕಾಣೋ ದುರುಳ ಮಿಥ್ಯಾವಾದಿ. ತಾಯಿ ಮಕ್ಕಳು ಸೊಸೆ ಒಂದೇ ಆದರೆ ಮದುವೆ ಬಿಯ ಬಿಜ್ಜರ ಗೋತ್ರ ಭೇದವ್ಯಾಕೋ. ನಾಯಿ ಮತ್ತು ಮಾತಂಗ ಒಂದೇ ಆಗುವುದೇನೋ. ಕಾಯ ಕ್ಲೇಶವ ಬಟ್ಟು ಬಳಲಿದರು ತೋಯ ದಳ ನಯನ ವಿಜಯ ವಿಠ್ಠಲರೇಯ. ಈಯ ಬಲ್ಲವನೆನ್ನು ನಂಬಿದ ಭಕುತರಿಗೆ ಕಡಲ ತಡೆಯೋಲೊಬ್ಬ ಕಡಿತ ಬಳಪ ಪಿಡಿದು ಕಡಲ ಥೇರೆಗಳು ಬಿಡದೆಣಿಸಿ ಬರದು ಕಡೆಗಾಣುವೆನೆಂದು ಅಡಿಯಿಟ್ಟಾಲಿಂದ ಎಡಬಲ ನೋಡದಲೆ ಒಡನೊಡನೆಯವೇ ಇಡದಲೆ ನೀಕ್ಷಿಸುತ್ತಾ ದಡದಡನೆ ಬಂದು ಬಡುವ ಥೇರೆಗಳನ್ನು ತಡಿಯದಲೆ ಬರದು ಮಿಡುಕಿದ ನರನಂತೆ ಮಿಡುಕದಿರು ಮನುಜ. ಪೊಡವಿ ಚತುರ್ದಶಕ್ಕೆ ಒಡೆಯ ರಂಗನ ನಿಬಿಡ ಗುಣಂಗನು ಬಿಡದೆಣಿಸಿ ಬರೆದು ಕಡೆಗಂಡವನ್ಯಾರೋ. ಜಡ ಜೀವಕ್ಕೆ ಭೇದ ವಿಜಯ ವಿಠ್ಠಲ ಅಜನ ಪಡೆದಾತಗೆ ದೋಷ ನುಡಿದರೆ ಏನಾಹುದೋ. ಧರಣಿ ನಿರ್ಮಳ ಜಲದಿಂದ ಪೂರಿತವಾಗಿ ಇರಲು ಕಣ್ಮನಕ್ಕೆ ಹರಿದಷ್ಟು ದೂರ ನರನೊಬ್ಬ ಆ ಪಂಡಿತ ಬಂದು ಜಲದೆಡೆಯ ವರತೆಯ ತೋಡಿದರ ಜಲಕಟುವಾಗೆ ಹರದೆದ್ದು ಹಸಿಯ ಭಾಂಡವ ಕೊಂಡು ವರತಿಲಿ ವರತೆ ಉದಕದಿನಕ್ಕೊಮ್ಮೆ ತುಂಬಿ ಭರದಿಂದ ಹೊತ್ತೊಯ್ದು ಹಾಕಿ ನಿರ್ಮಳ ನೀರಿನಲ್ಲಿ ಬೆರೆಸಿ ಇದರಂತೆ ಮಾಳ್ಪೆನೆಂದು ಉರುಕೋಪವನ್ನೇ ತಾಳಿ ತನ್ನೊಳಗೆ ತಾನೇ ಮರುಗಿ ಬೆಂಡಾಗಿ ಕೇಡಾದ ತೆರದಿ ದುರುಳ ಪಾಮರ ನರನೆ ಹರಿಗೆ ಜೀವಕ್ಕೆ ಐಕ್ಯ ಗುರು ಲಘುವಾಗಿ ನೀ ಪೇಳಿದರು. ವರತಿ ತೋಡಿದ ಜಲ ಬೆರೆಸಿದಂತಾಗುವುದು ಬರಿದೆಯಲ್ಲದೆ ಮನಕ್ಕೆ ಹರುಷವಿಲ್ಲ. ಹಿರಿಯ ದೈವವೇ ನಮ್ಮ ವಿಜಯ ವಿಠ್ಠಲರೇಯ. ಪರಬೊಮ್ಮ ಪರವಸ್ತು ಪರಮ ಪುರುಷ ಕಾಣೋ. ಅಖಿಲಾಂಡ ಕೋಟಿ ಬೊಮ್ಮಾಂಡ ನಾಯಕ ಹರಿ ಸಕಲ ಜೀವರಂತರಂಗದೊಳಗೆ ವ್ಯಾಪಕನಾಗಿ ಇಪ್ಪನು ಜಲಜಾಜಲದಂತೆ ಮುಕುತಿ ಯೋಗ್ಯರಿಗೆ ಸತ್ಕರ್ಮದ ಪಥ ತೋರಿ ಸುಖವ ಬಡಿಸುವನನುಗಾಲ ಪ್ರೇರಿಸಿ ವಿಕಳ ಮತಿಯುಳ್ಳ ತಮೋ ಯೋಗ್ಯರಿಗೆ ಸ್ಫಟಿಕದ ಹರಳಿನ ಬಳಿಯಲಿ ಜಪ ಪುಷ್ಪಕವೇ ಇಟ್ಟಂತೆ ಗತಿಯ ತಂದು ಕೊಡುವನು. ಭಕುತರಿಗೆ ಅವರವರ ಕರ್ಮಕ್ಕೆ ತಕ್ಕ ಫಲಗಳ ತಂದು ಕೊಡುವ ಪಾವಕ ಸಖನಂತೆ ಯೋಗ್ಯತೆ ವರಿತು ಭಾರಕನಾಗಿ ಬಿಡದೆ ತ್ರಿವಿಧ ಜೀವರಿಗೆ ಲಕುಮಿ ವಲ್ಲಭ ನಮ್ಮ ವಿಜಯ ವಿಠ್ಠಲ. ಮುಖ್ಯ ಅಕಳಂಕನಲ್ಲದೆ ಪರದೈವ ಮತ್ತಿಲ್ಲ. ವನದಿಯೊಳಗೆ ಚಂದ್ರನ ಬಿಂಬ ಬಿದ್ದರೆ ವನಚರಾದಿಗಳು ಸಂಚಾರಣೆ ಮಾಡುವಾಗ ಅನಿಲ ಬೀಸಲು ಸೋಮನು ಅಲ್ಲಾಡಲ. ವನಚರಗಳೆಲ್ಲ ವನಜಾರಿಯ ಗುರುತನು ಬಲ್ಲವೇನೋ. ವನಜ ಜಾಂಡಾದೊಳು ವನಜನಾಭನು ದೃಢ ಮನುಜೋತ್ತಮ ಪದ್ಮತನುಜೆ ಮೊದಲಾದ
ತನುವಿನೊಳಗೆ ಇದ್ದು ಅಣೊರಣಿ ಘನವಾಗಿ ಆತನು ಮಾಡುವ ಮಾಯವನ್ನೇ ತಿಳಿಯದಲೇವೆ. ಎಣಿಸಿ ಗುಣಿಸುವರು ಅನಲನು ತಾನು ಇಂಧನದೊಳಗಿದ್ದಂತೆ ಚಿನುಮಯ ಸಕಲ ಠಾವನೆ ವ್ಯಾಪಿಸಿಪ್ಪನು ಜನನರಹಿತ ನಮ್ಮ ವಿಜಯ ವಿಠಲರೆಯ. ನಿನಗ್ಯಾಕೆ ದ್ವೇಷಿಯಾದನೋ ಕೇಳೋ ಮಿಥ್ಯಾವಾದಿ. ಆರೇನು ಮಾಡುವರು ನಿನ್ನ ದುಷ್ಕರ್ಮಕ್ಕೆ ಕಾರಣ ತಮಸ್ಸು ಶ್ರೀ ವಿಜಯ ವಿಠಲ ಕೊಡುವ. ಆರೇನು ಮಾಡುವರು ನಿನ್ನ ದುಷ್ಕರ್ಮಕ್ಕೆ ಕಾರಣ ತಮಸ್ಸು ಶ್ರೀ ವಿಜಯ ವಿಠಲ ಕೊಡುವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಮಧ್ವಮತ ಪ್ರಶಂಸನಾ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಮಾಯಾವಾದ ಖಂಡನೆ ಮಾಡಿ ಮಧ್ವಮತ ಪ್ರಶಂಸನೆ ಮಾಡಿದ್ದು ಸುಳಾದಿ ಇದು. ಮಾಯಾವಾದ ತತ್ವ. ಮಾಯಾವಾದಿಯೇ ನಿನ್ನ ಮತವು ದೊಡ್ಡದು ಎಂದು ಬಾಯಿ ಕೊಬ್ಬಿನಿಂದ, ಎಷ್ಟು ಅಹಂಕಾರದಲ್ಲಿಂದ ನಿನ್ನ ಮತ ದೊಡ್ಡದು ಅಂಥೇಳಿ ನೀನು ಹೇಳ್ತಾ ಇದ್ದೀ. ನಿನ್ನ ತತ್ವ, ನಿನ್ನ ದರ್ಶನ, ನಿನ್ನ ಮತ ಏನಿದ್ದದೋ ಅದು ದೊಡ್ಡದು ಅಂತ ಭಾವಿಸಿ ಅಹಂಕಾರದಲ್ಲಿಂದ ಹಲವಾರು ರೀತಿಯಾಗಿ ತಪ್ಪಾದ ಯುಕ್ತಿಯನ್ನು ಮಂಡಿಸಿ ಅಸಹ್ಯವಾದ ಮಾತುಗಳಲ್ಲಿಂದ, ಕುಚ್ಚಿತ ವಚನದಿಂದ ಅಂತಿದ್ದಾರೆ, ಅಸಹ್ಯವಾದ ಮಾತುಗಳಲ್ಲಿಂದ ಶ್ರೀ ಮಹಾಲಕ್ಷ್ಮೀ ದೇವರಿಗೆ ಶ್ರೀಯರಸಗೆ ದೇವರಿಗೆ ದೋಷಗಳನ್ನು ಕಲ್ಪಿಸುತ್ತಾ ಇದ್ದಿ. ನ್ಯಾಯವಾಗದು ಕಾಣೋ ದುರುಳ ಮಿಥ್ಯಾವಾದಿ. ಇದು ನ್ಯಾಯವಲ್ಲ ಓ ದುರುಳ ಮಿಥ್ಯಾವಾದಿ. ತಾಯಿ ಮಕ್ಕಳು ಸೊಸೆ ಎಲ್ಲ ಒಂದೇ ಅಂತ ನಿಮ್ಮ ಇದು ಹೇಳೋದು. ಇಲ್ಲಿ ಎಲ್ಲರೂ ಒಂದೇ ಆತ್ಮ, ಜಗತ್ತು ಮಿಥ್ಯಾ ಅಂತ ಹೇಳ್ತಿದ್ದೆ. ಅದ್ವೈತ ಮತ ತತ್ವ ಅದು. ದಾಸರು ಇಲ್ಲಿ ತೀಕ್ಷ್ಣವಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ. ಎಲ್ಲರೂ ಒಂದೇ ಅಂದರೆ ಒಂದೇ ಆತ್ಮ ಅಂದರೆಗೆ ತಾಯಿ ಮಗ ಸೊಸೆ ಹೀಗೆ ವ್ಯತ್ಯಾಸ ಯಾಕೆ ಮಾಡಬೇಕು? ಒಂದೇ ಆದರೆ ಮದುವೆ ಯಾಕೆ ಮಾಡಬೇಕು? ಬಿಯ ಬಿಜ್ಜರ, ಹೆಣ್ಣು ಗಂಡಿಗೆ ಗೋತ್ರ ಭೇದ ಇವೆಲ್ಲ ನೋಡಿ ಮದುವೆ ಇವೆಲ್ಲ ಯಾಕೆ ಮಾಡಬೇಕು? ಎಲ್ಲರೂ ಒಂದೇ ಆದಾಗೆ ತಂದೆ ತಾಯಿ ಎಲ್ಲ ಒಂದೇ ಆಗ್ತಾರೆ. ಇದೇ ಥರ ಹೇಳಿದಾಗೆ ನಾವು ದೇವರು ಒಂದೇ ಅಂಥೇಳಿ ಅಹಂ ಬ್ರಹ್ಮೋಸ್ಮಿ ಅಂತ ಹೇಳ್ತಾರೆ ಅವರು. ನಾನು ದೇವರು ಒಂದೇ ಅಂತ ಹೇಳ್ತಾರೆ. ನಾನು ದೇವರು ಒಂದೇ ಆದರೆ ಲಕ್ಷ್ಮೀದೇವಿ ನಮಗೆ ಏನಾಗ್ತಾಳೆ? ತಾಯಿ ಅಂತ ಹೇಳೋ ಲಕ್ಷ್ಮೀದೇವಿ ನಾನೇ ದೇವರು ಅಂತಂದಾಗೆ ನನ್ನ ಹೆಂಡತಿ ಆಗ್ತಾಳೆ. ಎಷ್ಟು ತಪ್ಪಾದ ಕಲ್ಪನೆಗಳು. ಹಾಗೆ ನಮ್ಮದ್ರೊಳಗೆ ನಾವು ನೋಡಿದಾಗೆ ನೋಡಬೇಕು. ತಾಯಿ ಮಕ್ಕಳು ಅಂಥೇಳಿ ಯಾಕೆ ಹಾಗೆ ಗಂಡು ಹೆಣ್ಣು ಅಂಥೇಳಿ ಬಿಯ ಬಿಜ್ಜರ ಅಂದರೆ ಹೆಣ್ಣು ಗಂಡು, ಈ ಗೋತ್ರ ಭೇದ ಇವೆಲ್ಲ ಯಾಕೆ ನೋಡಬೇಕು? ಭೇದ ಅಂಬೋದು ಸತ್ಯ. ಈ ಭೇದ ಇರಬೇಕು ಅಂತ ಹೇಳೋದು, ಪಂಚಭೇದಗಳು ಹೇಳೋದೇ ನಮ್ಮ ಮಧ್ವಮತದ ಮೂಲ ಸಿದ್ಧಾಂತ. ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಈ ಗೋತ್ರ ಭೇದಗಳು ಇವೆಲ್ಲ ನೋಡಬೇಕಾಗಿದ್ದೇ ಇಲ್ಲ. ಒಂದು ಹೆಣ್ಣು ಗಂಡು ಮದುವೆ ಮಾಡಬೇಕಂತಂದರೆ ಗೋತ್ರ ಭೇದಗಳೇ ಇಲ್ಲ. ಆಮೇಲೆ ತಂದೆ ತಾಯಿ ಮಗ ಸೊಸೆ ಇದೆಲ್ಲದಕ್ಕೆ ಭೇದನೇ ಇಲ್ಲಾರ್ದಾಗ ಆಗೋಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಯಿ ಮತ್ತು ಮಾತಂಗ ಒಂದೇ ಆದರೆ, ನಾಯಿ ಮತ್ತು ಆನಿ ಒಂದೇ ಆದರೆ ಅದು ಗುಣಗಳು, ಅದ್ರ ಗುಣ ಏನು? ಇದು ಒದರ್ತಾ ಇರ್ತದ, ಇದು ಹೊರಗೆಲ್ಲ ತಿರುಗ್ತದ, ನಾಯಿ ಎಲ್ಲೋ ಆನೆ ಎಲ್ಲೋ ಇರ್ತದ. ಅದಕ್ಕೆ ಗುಣಗಳು ವ್ಯತ್ಯಾಸ ಯಾಕೆ ಬಂದಿದ್ದಾವೆ? ಕಾಯ ಕ್ಲೇಶವ ಬಟ್ಟು ಬಳಲಿದರು. ಎಷ್ಟು ಕಷ್ಟಪಟ್ಟು ನೀನು ಬಳಲಿದರು ಇದಕ್ಕೆ ಯಾವುದಕ್ಕೂ ನಿನಗೆ ಸಮಾಧಾನ ಕೊಡಲಿಕ್ಕೆ ಆಗೋದಿಲ್ಲ. ತೋಯಜ ದಳ ನಯನ ವಿಜಯ ವಿಠಲರೇಯ ಈಯ ಬಲ್ಲವನಿಗೆ ನಂಬಿದ ಭಕ್ತರಿಗೆಲ್ಲರಿಗೆ ತಾನು ಮುಕ್ತಿ ಕೊಡ್ತಾನೆ. ಕರುಣಾಳು ಆತ. ಇದನ್ನು ತಿಳ್ಕೋಬೇಕು. ಅದನ್ನು ಬಿಟ್ಟು ದೇವರ ನಾಮಸ್ಮರಣೆ ಬಿಟ್ಟು ಬರೇ ಮಿಥ್ಯಾವಾದಿ ಅದು ಇದು ಅಂತ ಹೇಳಿದರೆ, ಕಮಲದ ಕಣ್ಣಿನ ವಿಜಯ ವಿಠಲ ಈ ಸತ್ಯವನ್ನು ಅರಿತ ಭಕ್ತರಿಗೆ, ನಂಬಿದ ಭಕ್ತರಿಗೆ ಎಲ್ಲ ವರಗಳನ್ನು ಕೊಡ್ತಾನೆ. ಅದನ್ನು ತಿಳ್ಕೊಳ್ರಿ. ಅಷ್ಟೇ ಆಗಲಿ. ಎಲ್ಲರೂ ಒಂದೇ ಅಂತ ಹೇಳಿ, ನಾನು ದೇವರು ಒಂದೇ ಅಂತ ಹೇಳೋದು, ಇದ್ದವರೆಲ್ಲರೂ ಜೀವಗಳೆಲ್ಲ ಒಂದೇ ಅಂತ ಹೇಳಿದರೆ
ಅಲ್ಲಿ ಇವೆಲ್ಲ ಬೇಕೇ ಇಲ್ಲ, ಮದುವೆಗಳು ಅವು ಇವು ಯಾವುದು ಮಾಡೋದೇ ಬೇಕಿಲ್ಲ, ಯಾವ ಪಕ್ಷಿಗಳು ಅದಕ್ಕೆ ಇದಕ್ಕೆ ಏನೇನು ವ್ಯತ್ಯಾಸ ಬೇಕು ಅಂಥೇಳಿ ತಿಳ್ಕೋಬೇಕು ಅಂಥೇಳಿ ಇಲ್ಲಿ ವಿಜಯದಾಸರು ಭಾಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ಮಟ್ಟತಾಳದ್ರೊಳಗೆ ಕಡಲ ತಡಿಯಳೊಬ್ಬ ಸಮುದ್ರದ ಹೊರಗಡೆ ಇದರ ಹತ್ರ ನಿಂತ್ಕೊಂಡಿದ್ದಾನೆ ಒಬ್ಬಾತ, ಕೈಯಲ್ಲಿ ಒಂದು ಬಳಪ ಅಂದರೆ ಒಂದು ಪೇಪರು ಪೆನ್ನು ಅಂಥೇಳಿ ಅನ್ಕೊಂಬೋಣ ಈಗಿನ ಕಾಲದಾಗೆ ಹಿಡ್ಕೊಂಡು ಕಡಲ ತೆರೆಗಳ ಬಿಡದೆಣಸಿ ಬರೋದು. ಈ ತೆರೆಗಳು ಏನು ಬರ್ತಾ ಇದ್ದಾವೆ, ವೇವ್ಸ್ ಬರ್ತಾ ಇದ್ದಾವಲ್ಲ, ಅವನ್ನೆಲ್ಲ ನಾನು ಎಣಿಸ್ತೀನಿ ಅಂತ ನಿಂತ್ಕೊಂಡಿದ್ದಾನಂತೆ. ಕಡೆಗಾಣುವೆನೆಂದು ಅಡಿ ಇಟ್ಟ ಅಲ್ಲಿಂದ, ಅದಕ್ಕೆ ಕೊನೆ ನೋಡ್ತೀನಿ ನಾನು ಎಷ್ಟಿದ್ದಾವೆ ಅಂಥೇಳಿ, ನಾನು ಅಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಂಥೇಳಿ. ಎಡ ಬಲ ನೋಡದಲೆ ಒಡನೊಡನೆ ಎವೆ ಇಡದಲೆ, ಆ ಕಡೆ ಈ ಕಡೆ ನೋಡ್ಲಾರ್ದಾಗಿ, ಕಣ್ಣು ಮುಚ್ಚಲಾರ್ದಾಗಿ ನೀಕ್ಷಿಸುತ್ತಾ ದಡದಡನೆ ಬಂದು ಬಡ ಬಂದು ಬಡುವ ತೆರೆಗಳನ್ನು ತಡೆಯದಲೇ ಬರ್ತಾ ಇರೋ ತೆರೆಗಳನ್ನು ಬರಿತಾ ಹೋಗ್ತಾ ಇದ್ದಾನೆ. 1 ಬಂತು, 2 ಬಂತು, 3 ಬಂತು, ಬರಿತಾ ಇದ್ದಾನೆ. ಎಷ್ಟು ಅದು ಮುಗಿತದ, ಕೊನೆಗಾಣ್ಲಕ್ಕಾಗ್ತದ ಅದು? ಮಿಡುಕಿದ ನರನಂತೆ ಮಿಡುಕದಿರು ಮನುಜ. ಆ ಥರ ಬಂದಿದ್ದ ತೆರೆಗಳನ್ನು ನಾವು ಕೌಂಟ್ ಮಾಡ್ಕೊತಾ ಕೂತ್ಕೊಂಡ್ರೆ, ಎಣಿಸ್ತಾ ಇದ್ದರೆ ಅದಕ್ಕೆ ಕೊನೆ ಅಂಬೋದೇ ಇರೋದಿಲ್ಲ. ಅದೇ ಥರ ನಮ್ಮ ಸ್ವಾಮಿ ಈ ಚತುರ್ದಶಕ್ಕೆ 4 ಲೋಕಕ್ಕೆ ಒಡೆಯನಾದ ನಮ್ಮ ರಂಗ, ಅವನ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಅವನ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವನನ್ನು ಈ ಜೀವ ಒಂದೇ ಅಂತ ಹೇಗೆ ಹೇಳ್ತಿದ್ದಿ ನೀನು, ಮಧ್ವ ಮತದೊಳಗೆ ಇದ್ದವನೇ? ಅಷ್ಟು ನಿನಗೆ ಅದನ್ನು ಎಣಿಸ್ಲಿಕ್ಕೆ, ಇದು ಎಣಿಸ್ಲಿಕ್ಕೆ ಕೈಲಾಗ್ತಾ ಇಲ್ಲ. ದೇವರ ಗುಣಗಳನ್ನು ಎಣಿಸುವಷ್ಟು ಶಕ್ತಿ ನಿನಗೆ ಇದ್ದದ ಅಂಥದ್ದು ಈ ಜೀವಕ್ಕೆ ದೇವರಿಗೆ ಒಂದೇ ಅಂತ ಹೇಳ್ತಾ ಇದ್ದಿ. ಆ ಜಡ ಜೀವಕ್ಕೆ ಭೇದ ವಿಜಯ ವಿಠಲ ಅಜನ ಪಡೆದಾತಗೆ ದೋಷ ನುಡಿದರೆ, ಇಷ್ಟು ಪ್ರಪಂಚನ ಹುಟ್ಟಿಸಿದಾತ ಆತಗೆ ದೋಷ ಅಂತ ನೀನು ಹುಡುಕಿದರೆ ನಿನಗೆ ಏನು ಬರ್ತದ, ಏನಾಗ್ತದ ಆಲೋಚನೆ ಮಾಡು. ಎಷ್ಟು ಎಣಿಸಿದರೂ ಅಲೆಗಳ ಅಂತ್ಯ ಸಿಗೋದಿಲ್ಲ. ಹಾಗೆ ಜೀವ ಈಶ್ವರ ವಿಭಿನ್ನರಾಗಿಯೇ ಇರ್ತಾರೆ. ಎಷ್ಟು ನೀನು ಒಂದೇ ಅಂದರೆ ಕೂಡ ಅದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಜೀವ ಈಶ್ವರರ ಮಧ್ಯ ಅವಿನಾಭಾವ ಸಂಬಂಧ ಇದೆ. ಯಾವಾಗಲಿಂದ ಈಶ್ವರ ಇದ್ದಾನೆ, ಆವಾಗಲಿಂದ ಜೀವ ಇದ್ದಾನೆ. ಈಶ್ವರ ಇದ್ದಾಗಲಿಂದ ಜೀವ ಇದ್ದಾನೆ. ಎಲ್ಲ ಜೀವದೊಳಗೆ ಈಶ್ವರ ಇದ್ದಾನೆ, ಒಳಗಡೆ ನಿಂತು ಮಾಡಿಸ್ತಾ ಇದ್ದಾನೆ. ಆದರೂ ಸ್ವತಂತ್ರ ಇಲ್ಲ ಈ ಜೀವಕ್ಕೆ. ಅದು ತಿಳ್ಕೊಂಡು ಈ ನಾವು ದೇವರ ಅಂದರೆ ದೇವರ ಗುಣಗಳನ್ನೇ ಎಣಿಸ್ಲಿಕ್ಕೆ ಕೈಲಾಗಲಿಲ್ಲದ ಈ ಜೀವಕ್ಕೆ ಹೋಗಿ ಜೀವ ಈಶಾ ಒಂದೇ ಅಂತ ಹೇಳ್ತೀಯಲ್ಲೋ ಮಿಥ್ಯಾವಾದಿ, ಸ್ವಲ್ಪ ನೋಡು, ಆಲೋಚನೆ ಮಾಡು ಅಂಥೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ವಿಜಯದಾಸರು ಇಲ್ಲಿ. ಮುಂದಿಂದು ನಾಳೆ ನೋಡೋಣ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಮಾಯಾವಾದಿಯೇ ನಿನ್ನ ಮತವು ದೊಡ್ಡದು ಎಂದು ಬಹಳ ಹಿಗ್ಗಬೇಡ ಅಂತ ಹೇಳಿ ರಚಿಸಿದ ಒಂದು ಸುಳಾದಿಯ ತ್ರಿವಿಡ ತಾಳ, ಅಟ್ಟತಾಳ, ಆದಿತಾಳದ ಅರ್ಥ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನಿನ್ನೆಲ್ಲ ನಾವು ತಿಳ್ಕೊಂಡ್ವೆ, ಎಲ್ಲ ಒಂದೇ, ಎಲ್ಲರೂ ಸಮಾನ ಅಂತ ಹೇಳಿದಾಗೆ, ದೇವರು ಎಲ್ಲರೂ ಒಂದೇ ಅಂತಂದಾಗೆ, ತಂದೆ ತಾಯಿ ಮಗಳು ಮದುವೆ ಇವೆಲ್ಲ ಯಾಕೆ ಮಾಡಬೇಕು, ಯಾಕೆ ಗೋತ್ರಗಳು ಅಂತ ನೋಡಬೇಕು, ಇವೆಲ್ಲ ಬೇರೆ ಬೇರೆ ಅಂತ ಇದ್ದಿದ್ದಕ್ಕೆ ಅಲ್ಲ ಇವೆಲ್ಲ ಮಾಡೋದು ಅಂತ ಹೇಳಿ ಒಂದು ಆದಮೇಲೆ ಮಟ್ಟತಾಳದ್ರೊಳಗೆ ದೇವರ ಗುಣಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ. ಸಮುದ್ರದ ಅಲೆಗಳು ಎಣಿಸ್ಲಿಕ್ಕೆ ಹೋದಾತ ಯಾವ ರೀತಿಯಾಗಿ ಬೆರಗಾಗಿ ಬಿಡ್ತಾನೋ ಆ ಥರ ದೇವರ ಗುಣಗಳನ್ನು ಎಣಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂಥೇಳಿ ಹೇಳಿದ್ದು ಒಂದು ಕೇಳಿದ್ವಿ. ಆಮೇಲೆ ತ್ರಿವಿಡ ತಾಳದ್ರೊಳಗೆ ಧರಣಿ ನಿರ್ಮಲ ಜಲದಿಂದ ಪೂರಿತವಾಗಿ, ಇದರೊಳಗೆ ಏನಂದರೆ ಭೂಮಿಯ ಮೇಲೆ ನಿರ್ಮಲವಾದ ಸರೋವರ ಒಂದಿದೆ. ಅದು ನಾವೇನಂತ ಹೇಳೋಣ, ಶ್ರೇಷ್ಠವಾದ ಮಧ್ವ ಮತ, ಶುದ್ಧ ನಿರ್ದೋಷ ಜ್ಞಾನಪೂರ್ಣವಾದ ಮತ ನಮ್ಮ ಮಧ್ವ ಮತ. ಅದು ನಿರ್ಮಲವಾದ ನೀರು ಹರಿತಾ ಇದೆ ಅಂತ ಹೇಳೋಣ. ಅಲ್ಲಿ ಒಬ್ಬ ಪಂಡಿತ, ಒಂದು ಅಜ್ಞಾನಿ, ಅವನು ದುರುಳ ಮಾಯಾವಾದಿ ಅಂತಲೇ ಹೇಳಬಹುದು. ಅವನು ಬಂದು ಬಗಲಾಗಿ ಇನ್ನೊಂದು ಇದು ಹೊಂಡೆ ತೋಡ್ತಾನೆ. ನೀರು ಅದನ್ನು ಶುದ್ಧ ಸರೋವರ ಮಾಡ್ತೀನಿ ಅಂಥೇಳಿ, ಈ ಸರೋವರ ಬೇಡ ನಾನು ಇನ್ನೊಂದು ಮಾಡ್ತೀನಿ ಅಂತ ಹೊಸ ಹೊಳೆ ತೋಡ್ತಾನೆ.
ಅಲ್ಲಿ ತೋಡಿ ಇಲ್ಲಿ ನಾನು ಶುದ್ಧ ನೀರನ್ನು ಸೇರಿಸ್ತೀನಿ ಅಂತೇಳಿ ಅಲ್ಲಿಂದ ನೀರು ತೊಗೊಂಡು ಬಂದು ಸೇರಿಸ್ತಾ ಇರ್ತಾನೆ. ಮಧ್ವಮತದೊಳಗಿಂದ ರಹಸ್ಯಗಳು ಕೆಲವೊಂದು ತೊಗೊಂಡು ಅದರೊಳಗಿಂದ ತೊಗೊಂಬಂದು ನೀರು ಸೇರಿಸ್ತಾ ಇರ್ತಾನೆ. ಆದರೂ ಅದು ಕಸ ಕಡ್ಡಿಲಿಂದ ತುಂಬಿದಂಥದ್ದು. ಆ ಏನು ನೀರಿದೆ ಅದಲ್ಲ, ಅದು ವ್ಯರ್ಥ ಪ್ರಯತ್ನ. ಆ ನೀರೆಲ್ಲ ಶುದ್ಧ ಆಗುತ್ತೆ ಅಂಥೇಳಿ ಆತ ಅನ್ಕೋತಾನಾಗಲಿ, ಶುದ್ಧ ಆಗೋದಿಲ್ಲ. ಇಲ್ಲಿ ನಾವು ಬರೀ ನೀರು ಶುದ್ಧ ಇದು ನೋಡೋದಲ್ಲ, ಮಧ್ವಮತ ಅಂಬೋದು ಒಂದು ಒಳ್ಳೆ ಶುದ್ಧವಾದ ಸರೋವರ. ಅದರ ಬದಲಾಗೆ ಈ ಮಾಯಾವಾದಿಯ ಮತವನ್ನು ತಂದು ಅದರೊಳಗೆ ಎಷ್ಟು ನೀರು ಹಾಕಿದರೆ ಕೂಡ ಅದು ಕಸದ ಇದು ಇದ್ದಂಗೆ ಇರುತ್ತೆ, ಆಗಲಿ ಅದು ಶುದ್ಧವಾಗಿ ಆಗೋದಿಲ್ಲ. ಬರೀ ನೀನು ಅಂದರೆ ಆ ನೀರು ಕಸ ಕಡ್ಡಿ ಅಶುದ್ಧವಾಗಿರುತ್ತೆ. ಆ ಶುದ್ಧ ಸರೋವರದೊಳಗೆ ಸೇರಿದಾಗ ಶುದ್ಧ ನೀರನ್ನು ಕಲುಷಿತಗೊಳಿಸ್ತದೆ. ಅದು ಶುದ್ಧ ಸರೋವರದೊಳಗೆ ಸೇರಿದರೆ ಕೂಡ ಆ ನೀರು ತೊಗೊಂಡು ಬಂದು ಇದ್ರೊಳಗೆ ಹಾಕ್ತೀನಿ ಅಂದ್ರೆ ಕೂಡ ಅದು ಕಲುಷಿತ ಆಗ್ತದೆ. ಅದಕ್ಕೆ ನಮ್ಮ ಒಳಗೆ ನಾವು ಎಲ್ಲ ತಿಳ್ಕೊಂಡಿದ್ದವರು ಇರ್ತಾರೆ, ಅವ್ರು ಏನೋ ಬಂದು ಹೇಳಿದ್ಗಳಿಗೆ ನಾವೆಲ್ಲ ಕಲುಷಿತರಾಗ್ಬಿಡ್ತೀವಿ. ಹಾಗಾಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಮಾಯಾವಾದಿಗಳು ಏನು ಹರಿ ಜೀವ ಜಗತ್ತು ಎಲ್ಲ ಒಂದೇ ಅಂತ ಹೇಳ್ತಾ ಇರ್ತಾರೆ. ಅವರ ವಾದ ಏನು ವರತಿ ನೀರಿನ ಥರ ಇದೆ. ಅಂದರೆ ಈ ಮಧ್ವಮತದ ಶುದ್ಧ ಸತ್ಯಜ್ಞಾನದಲ್ಲಿ ಬೆರೆತರೆ ಆ ಸತ್ಯವು ಕಲುಷಿತವಾಗುತ್ತದೆ ಅಂಥೇಳಿ ಅವರು ಅದನ್ನು ಕಲುಷಿತ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಆ ಶುದ್ಧ ನೀರಿನೊಳಗೆ ಕಸ ಬೆರೆಸಿದಂತಾಗಿದೆ. ಅದು ನೀರು ಹರಿಯೋ ನೀರಿರುತ್ತೆ, ಎಷ್ಟು ನೀನು ಕಸ ಬೆರೆಸಿದ್ರೆ ಕೂಡ ಅದು ಹರಿದೋಗ್ಬಿಡ್ತದಾಗಲಿ, ಅದು ಶುದ್ಧ ನೀರಿನೊಳಗೆ ಕಸ ಇರೋದಿಲ್ಲ, ಅರ್ಥಹೀನ, ಹಾನಿಕರ. ಇದರಿಂದ ನಿನಗೆ ಏನೂ ಬರೋದಿಲ್ಲ. ವರತಿ ತೋಡಿದ ಜಲ ಬೆರೆಸಿದಂತಾಯಿತು, ಬರದೆಯಲ್ಲದೆ ಮನಕ್ಕೆ ಹರುಷವೇ ಇಲ್ಲ. ಈ ತೋಡಿದ ನೀರಿಗೆ ತೊಗೊಂಬಂದು ಒಳ್ಳೆ ನೀರು ತೊಗೊಂಬಂದು ಹಾಕಿದರೆ ಅದು ಯಾವತ್ತಿಗೂ ಚಲೋ ಆಗೋದಿಲ್ಲ. ಈ ಕಸದ ನೀರು ತೊಗೊಂಡು ಹೋಗಿ ಹರಿಯೋ ನೀರಲ್ಲೇ ಹಾಕಿದರೆ ಕೂಡ ಅದು ಹೊಡ್ಕೊಂಡು ಹೋಗ್ಬಿಡ್ತದ. ಹೀಗಾಗಿ ಜೀವ ಈಶೆಗೆ ಭೇದ ಅಂಥೇಳಿ ಏನು ಹೇಳಿದಾರೋ ಅದನ್ನು ನಾವು ತಿಳ್ಕೊಳ್ಳೇಬೇಕು. ಹರಿಯ ದೈವವೇ ನಮ್ಮ ವಿಜಯ ವಿಠ್ಠಲರಯ್ಯ, ಹಿರಿಯ ದೈವ ನಮ್ಮ ವಿಜಯ ವಿಠ್ಠಲರಯ್ಯ, ಅವನೊಬ್ಬನೇ ದೊಡ್ಡ ದೇವರು ಅಂಥೇಳಿ ತಿಳ್ಕೊಂಡು ಪರಬೊಮ್ಮ, ಪರವಸ್ತು, ಪರಮಪುರುಷ ಅಂಥೇಳಿ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಅಟ್ಟತಾಳದೊಳಗೆ ಹೇಳ್ತಾ ಇದ್ದಾರೆ ವಿಜಯದಾಸರು. ದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ನಮ್ಮಪ್ಪ, ನಾಯಕ ಈ ಹರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ನಮ್ಮ ಶ್ರೀಹರಿ. ಅನೇಕ ಎಲ್ಲ ಬ್ರಹ್ಮಾಂಡಕ್ಕೆ ಅಧಿಪತಿ, ಎಲ್ಲ ಜೀವಿಗಳ ಹೃದಯದೊಳಗೆ, ಅಂತರಂಗದೊಳಗೆ ವ್ಯಾಪಕನಾಗಿ ಇರ್ತಾನೆ, ಎಲ್ಲೆಡೆ ಇರ್ತಾನೆ. ಸಕಲ ಜೀವರ ಅಂತರಂಗದೊಳಗೆ ವ್ಯಾಪಕನಾಗಿ ಇಪ್ಪನು. ಅದು ಯಾವ ಥರ ಇರ್ತಾನೆ ಅಂದರೆ ಜಲದಂತೆ. ಕಮಲ ಜಲದೊಳಗೆ ಯಾವ ಥರ ಅಂಟಿಲ್ಲಾರ್ದಾಗಿರುತ್ತೋ ಅದೇ ಥರ ಸ್ವಾಮಿ ನಮ್ಮ ಒಳಗೆ ಅಂಟು ಇರೋದಿಲ್ಲ ಅಂತ ಹೇಳ್ತಾರೆ ಅವರು. ಆಮೇಲೆ ಮುಕುತಿ ಯೋಗ್ಯನಿಗೆ ಸತ್ಕರ್ಮವ ಪಥ ತೋರಿ, ಮುಕ್ತಿಯೋಗ್ಯರಿಗೆ, ಮೋಕ್ಷಕ್ಕೆ ಯೋಗ್ಯರಾದವರಿಗೆ ಒಳ್ಳೆಯ ಕರ್ಮದ ಮಾರ್ಗ ತೋರಿಸಿ ಆನಂದವನ್ನು ಕೊಡ್ತಾನೆ, ಸುಖ ಪಡಿಸ್ತಾನೆ. ಅಂದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಕಾಲಾನುಗುಣವಾಗಿ ಪ್ರೇರೇಪಿಸಿ ತಮಸ್ಸು, ಈ ವಿಕಳಮತಿ ಇದ್ದವರಿಗೆ, ವಿಕಳಮತಿ ಅಂದರೆ ಕೆಟ್ಟ ಮತಿ, ತಪ್ಪು ಬುದ್ಧಿ ಇದ್ದವರಿಗೆ, ತಮೋಯೋಗ್ಯರಿಗೆ, ಅಜ್ಞಾನದಿಂದ ಅಂಧಕಾರದೊಳಗೆ ಇದ್ದವರಿಗೆ ಸ್ಫಟಿಕದ ಹರಳಿನ ಬಳಿಯಲ್ಲಿ, ಅಂದರೆ ಇದು ಕ್ರಿಸ್ಟಲ್ ಹತ್ತಿರ ತೊಗೊಂಡು ಹೋಗಿ ಪುಷ್ಪವನ್ನು ಇಟ್ಟಂತೆ ಅಂತ ಹೇಳ್ತಾರೆ. ಅಥವಾ ಅದು ಬದಲಾವಣೆ ಅಂದರೆ ಕ್ರಿಸ್ಟಲ್ ಬಣ್ಣ ಬದಲಾಯಿಸಲಾರದು, ಅದು ಬದಲಾಯಿಸ್ತಿಲ್ಲ, ಪುಷ್ಪವನ್ನು ಇಟ್ಟಂತೆ ಅಂತ ಹೇಳಿ ಅಂದಾಗೆ ಗತಿಯ ಅಂದು. ಅಂದರೆ ಅವ್ರಿಗೆ ಏನು ಉಪಯೋಗನೇ ಇಲ್ಲ, ಅದು ತೊಗೊಂಡು ಬಂದು ಇಟ್ಟರೆ ಅದನ್ನು ಏನು ಉಪಯೋಗನೇ ಇಲ್ಲ. ಕ್ರಿಸ್ಟಲ್ ಹತ್ರ ತೊಗೊಂಡೋಗಿ ಹೂವು ಇಟ್ಟಂಗೆ, ದೇವರಿಗೆ ಏರಿಸಲಾರ್ದಾಗ ಇಟ್ಟಂಗೆ ಅಂತ ಹೇಳೋದು ಇಲ್ಲಿ. ಗತಿಯ ಕೊಂಡು ಕೊಡುವನು, ಅವರ ಯೋಗ್ಯತೆ ಅನುಸಾರ ಫಲಗಳನ್ನು ಕೊಡ್ತಾನೆ. ಭಕ್ತರು ಅಭಕ್ತರು ಇವರೆಲ್ಲರಿಗೆ ಅವರವರ ಕರ್ಮಕ್ಕೆ ತಕ್ಕ ಫಲಗಳು ತಂದು ಕೊಡ್ತಾನೆ. ತಮಸ್ಸಿಗೆ ಹೋಗೋರಿಗೆ ಅಂದನ್ ತಮಸ್ಸಿಗೆ ಕರ್ಕೊಂಡು ಹೋಗ್ತಾನೆ. ಯಾರು ಈ ಅಜ್ಞಾನದಿಂದ ಇರ್ತಾರೋ, ಜೀವರು ದೇವರು ಒಂದೇ ಅಂತ ಹೇಳ್ತಾರೋ, ಇಂಥವರೆಲ್ಲರಿಗೆ ಅಂದನ್ ತಮಸ್ಸಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಗತಿಯ ತಂದು ಕೊಡುವನು ಅಬುಕುತರಿಗೆ ಅವರವರ ಕರ್ಮಕ್ಕೆ ತಕ್ಕ ಫಲಗಳನ್ನು ತಂದು ಕೊಡುವ ಪಾವಕನ ಸಖನಂತೆ. ಅಗ್ನಿಯು ಎಲ್ಲ ಕಡೆ ತನ್ನ ರೀತಿಯ ತಾಪ ನೀಡುತ್ತದೆ. ಯೋಗ್ಯತೆ ವರಿತು ಭಾರಕನಾಗಿ ಬಿಡದೆ ತ್ರಿವಿಧ ಜೀವರಿಗೆ ಲಕುಮಿ ವಲ್ಲಭನಂ. ಪಾವಕನ ಸಖನಂತೆ ಎಲ್ಲರಿಗೆ ದೇವರು ಏನು ಮಾಡ್ತಾನೆ, ಯೋಗ್ಯತೆ ವರೆತು ಎಲ್ಲರಿಗೆ
ಭಾರಕನಾಗಿ ಬಿಡದೆ ತ್ರಿವಿಧ ಜೀವರಿಗೆ, 3 ವಿಧವಾದ ಜೀವರಿಗೆ, ದೈವರು, ಮಾನಸರು, ಎಲ್ಲ 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 ಅಂದರೆ ತಮಸ್ಸು, ಈ ಸತ್ವ, ರಜಸ್ಸು, ತಮೋಗುಣವಾದ ಜೀವರಿಗಳೇ ಲಕುಮಿವಲ್ಲಭ ನಮ್ಮ ವಿಜಯ ವಿಠಲ ಮುಖ್ಯ ಅಕಳಂಕನಲ್ಲದೆ ಪರದೈವ ಮತ್ತಿಲ್ಲ. ಯಾರಿಗೆ ತಕ್ಕಂಥ ಅವರಿಗೆ ಕೊಟ್ಟು ಏನೇನು ಇದು ಅಂದರೆ ಅವರಿಗೆ ತಕ್ಕಂಥ ಯೋಗ್ಯತೆ ಹೊರತು ಅವರಿಗೆ ಆ ಜೀವಿಗಳಿಗೆ ತಮ್ಮ ಯೋಗ್ಯತೆ ಅರಿತು ಎಲ್ಲ ವರಗಳನ್ನು ಕೊಡ್ತಾನೆ. ಏನು ಸುಖ ದುಃಖ ಇವೇನು ಅಂದಂತಮಸ್ಸೆ ಕಳಿಸೋದು ಇವೆಲ್ಲ ಅವರವರ ಯೋಗ್ಯತೆ ಅರಿತು ಅವರಿಗೆ ಕೊಡ್ತಾನೆ ಸ್ವಾಮಿ. ಅವನಿಗೆ ದೋಷರಹಿತನು ಅವನು, ಅಕಳಂಕನು ಅವನು, ಅವನಂಥ ದೈವ ಯಾರೂ ಇಲ್ಲ ಅಂತ ಹೇಳ್ತಾರೆ. ಇದರೊಳಗೆ ಏನಂದರೆ ಮಧ್ವಮತ ತತ್ವವನ್ನು ಶ್ಲಾಘನೀಯ ಮಾಡ್ತಾ ಇದ್ದಾರೆ ಇಲ್ಲಿ. ಶ್ರೀಹರಿ ಎಲ್ಲೆಡೆ ವ್ಯಾಪನಾಗಿದ್ದಾನೆ, ಎಲ್ಲ ಜೀವರದರೊಳಗೆ ಹೃದಯದೊಳಗೆ ಇರ್ತಾನೆ, ಅದು ಸತ್ಯ ಅಂತ ತಿಳ್ಕೋಬೇಕು. ಆದರೆ ಅವನು ಜೀವಿಗಳಂತಲ್ಲ, ಜೀವಿಗಳ ಥರ ಅಲ್ಲ. ಕಮಲವು ನೀರಿನೊಳಗೆ ಇದ್ದರೆ ನೀರಿನಿಂದ ವಿಭಿನ್ನವಾಗಿ ಅಂದರೆ ಅಂಟಿಲ್ಲಾರ್ದಾಗೆ ಇರ್ತದೆ. ಅದೇ ಥರ ಹರಿಯು ಜೀವರೊಳಗಿದ್ದರೆ ಕೂಡ ಭಿನ್ನವಾಗಿ ಇರ್ತಾನೆ, ಅವನಿಗೆ ಅಂಟಿಲ್ಲ. ಆತನು ಯೋಗ್ಯರಿಗೆ ಅಂದರೆ ಸತ್ಕರ್ಮ ಭಕ್ತರಿಗೆ ಸದ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ, ಮೋಕ್ಷದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಯೋಗ್ಯರಿಗೆ ಕರ್ಮಾನುಸಾರ ಫಲ ಕೊಡ್ತಾನೆ. ಎಲ್ಲ ಅಗ್ನಿ ಎಲ್ಲ ಕಡೆ ಬಿಸಿಯನ್ನು ನೀಡ್ತದೆ, ಅಂದರೆ ಆ ಕಡೆ ಸುಟ್ಟು ಹೋಗ್ತದ, ಈ ಕಡೆ ಅಡುಗೆ ಮಾಡ್ಲಿಕ್ಕೂ ಆಗ್ತದೆ ಅಗ್ನಿಲಿಂದ. ಹೀಗಾಗಿ ಆ ಥರ ನಮ್ಮ ಯೋಗ್ಯತೆ ಪ್ರಕಾರ ನಮಗೆ ದೇವರು ಏನಿದ್ದದ ಅಂಬೋದನ್ನು ನೋಡಿಸಿಕೊಡ್ತಾನೆ ಅಂತ ಹೇಳೋದು. ಅಲ್ಲಿ ಲಕ್ಷ್ಮೀಪತಿ ವಿಜಯ ವಿಠಲ ಆತನಿಗಿಂತ ಶುದ್ಧವಾದ ದೋಷದೂರನಾದವನು ಈ ಪ್ರಪಂಚದೊಳಗೆ ಅಂದರೆ ಎಲ್ಲಿ ಬ್ರಹ್ಮಾಂಡದೊಳಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಆದಿತಾಳದೊಳಗೆ ವನದಿಯೊಳಗೆ ಇಲ್ಲಿ ಇದರೊಳಗೆ ದೇವರು ನದಿಯೊಳಗೆ ಚಂದ್ರನ ಪ್ರತಿಬಿಂಬ ಬೀಳ್ತದೆ. ಅದು ಗಾಳಿ ಬೀಸಿದಾಗೆ ಆಗ ನೀರಿನೊಳಗೆ ಏನಾಗ್ತದ, ನದಿಯೊಳಗೆ ಅದು ಕದಲಾಡ್ತದೆ. ಕಾಡಿನ ಪ್ರಾಣಿಗಳು ಹೋಗೋ ಕಾಲಕ್ಕೆ ಆ ಪ್ರತಿಬಿಂಬ ಅಲ್ಲಾಡ್ತದ. ಆದರೆ ನಿಜವಾದ ಚಂದ್ರ ಆಕಾಶದಲ್ಲಿ ಇರ್ತಾನೆ, ಅವನು ಅಚಲ. ಅವನು ಏನು ಈ ಗಾಳಿ ಬಂದರೆ ಆಗಲಿ ಯಾರನ್ನು ಹೋದರೆ ಆಗಲಿ ಅದು ಅಲ್ಲಾಡಲ್ಲ. ಅದೇ ರೀತಿ ಹರಿಯು ಕೂಡ ಜೀವರೊಳಗೆ ಇದ್ದು ಆತನು ಅಚಲ, ಜನನರಹಿತನಾದ ನಮ್ಮ ಪರಮಾತ್ಮ. ಜೀವನು ಮಾತ್ರ ಅವನ ಪ್ರತಿಫಲದಂತೆ ಆತನ ಆವರಣದೊಳಗೇ ಇದ್ದು ಆತ ಏನು ಮಾಡಿಸ್ತಾರೋ ಅದೇ ಥರ ಮಾಡ್ತೀವಿ ನಾವು. ಅಂದರೆ ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ ಆಗಲಿ, ಯಾವ ರೀತಿಯಾಗಿ ಕೆಳಗೆ ಪ್ರತಿಬಿಂಬ ಬೀಳ್ತಾ ಇದೆ, ಅದನ್ನು ಕದಲಾಡ್ತಾ ಇದೆ ಅಂತಂದರೆ ನಾವು ಕದಲಾಡ್ತಾ ಇದ್ದೀವಿ, ಒಳಗೆ ನಿಂತು ಸ್ವಾಮಿ ಕದಲಾಡಿಸ್ತಾ ಇದ್ದಾನೆ ಅಂದರೆ ನಾವೇ ಸ್ವಾಮಿ ಅಂತ ಹೇಳಕ್ಕೆ ಇಲ್ಲ. ಮಾಯಾವಾದಿ ವ್ಯತ್ಯಾಸ ತಿಳ್ಕೊಲಾರ್ದಾಗಿ ಜೀವನೇ ಹರಿ ಅಂತ ಹೇಳ್ತಾ ಇದ್ದಾರೆ. ಒಳಗೆ ಸ್ವಾಮಿ ನಿಂತಾನೆ ಅಂತ ಅವರು ಒಪ್ಪುತ್ತಾರೆ, ಆದರೆ ಒಳಗೆ ನಿಂತಾತ ನಾನು ಒಂದೇ ಅಂತ ಹೇಳಿಬಿಡ್ತಾರೆ. ಅದನ್ನು ಮಾತ್ರ ಭಾಳ ಅದರ ಹಾಗಂತಲ್ಲ, ಮಾಯಾವಾದಿಯು ಈ ವ್ಯತ್ಯಾಸ ಗೊತ್ತಾಗ್ಲಾರ್ದಾಗಿ ಜೀವನೇ ಹರಿ ಅಂತ ಹೇಳ್ತಾರೆ. ಜೀವ ಒಳಗೆ ಸ್ವಾಮಿ ಇದ್ದು ನಮ್ಮ ಜೊತೆಗೆ ಕೆಲಸ ಮಾಡಿಸ್ತಾ ಇದ್ದಾನೆ, ಇದು ತಿಳ್ಕೋಬೇಕು. ಹರಿಯು ಅಣುವಿನಂತೆ ಸೂಕ್ಷ್ಮವಾದ ಪದಾರ್ಥದಲ್ಲಿ ಇರ್ತಾನೆ, ಇರುವಿನೊಳಗೆ ಎಲ್ಲದರೊಳಗೆ ಸೂಕ್ಷ್ಮದಲ್ಲಿ ಇರ್ತಾನೆ, ಪರ್ವತಕ್ಕಿಂತ ಘನರೂಪವಾಗಿ ಇರ್ತಾನೆ. ಅವನಂಥ ದೈವ ಯಾರೂ ಇಲ್ಲ. ಅವನು ಎಲ್ಲೆಡೆ ವ್ಯಾಪಿಸಿ ಇದ್ದಾನೆ, ಅವನು ಎಲ್ಲರೊಳಗೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾನೆ. ಇದನ್ನು ತಿಳ್ಕೊಲಾರ್ದಾಗಿ ಈ ಮಾಯಾವಾದಿಗಳು ಹರಿಯೇ ನಾನು, ನಾನೇ ಹರಿ ಅಂತ ಹೇಳ್ತಾರೆ. ಅದು ಅಂದಂತಮಸ್ಸಿಗೆ ಹೋಗ್ತಾರೆ. ಹಾಗೆ ಹೇಳಿದವರು ನಿನಗ್ಯಾಕೆ ದ್ವೇಷಿಯಾದನೋ ಕೇಳೋ ಮಿಥ್ಯಾವಾದಿ. ಇಂಥ ಸ್ವಾಮಿ ನಿನಗೆ ಯಾಕೆ ದ್ವೇಷಿಯಾದ, ನೀನು ಯಾಕೆ ಆ ಸ್ವಾಮಿನ ನಾನೇ ಸ್ವಾಮಿ ಅಂತ ಹೇಳ್ತಾ ಇದ್ದಿ, ಎಷ್ಟು ಪಾಪ ಕಟ್ಟಿಸ್ಕೊತಾ ಇದ್ದೀಯಲ್ಲೋ ಮಿಥ್ಯಾವಾದಿ ಅಂತ ಹೇಳ್ತಾ ಇದ್ದಾರೆ. ಆರೇನು ಮಾಡುವರು ನಿನ್ನ ದುಷ್ಕರ್ಮ, ಯಾರು ಏನು ಮಾಡ್ಲಕ್ಕಾಗ್ತದ, ನಿನ್ನ ದುಷ್ಕರ್ಮ ಈ ರೀತಿಯಾಗಿದೆ, ನೀನೇ ದೇವರು ಅಂತ ಹೇಳ್ಕೊಂಡು ಬದುಕ್ತಾ ಇದ್ದಿ. ಕಾರಣ ತಮಸ್ಸು ಕೊಡ್ತಾ ಇದ್ದಾನೆ ಸ್ವಾಮಿ, ನಿನಗ ತಮಸ್ಸು ಕೊಡ್ತಾನೆ, ಅದನ್ನು ಬಿಟ್ಟು ಬಾ. ಹಾಗೆ ಅನ್ನಬೇಡ. ಆ ಮಧ್ವಮತದ ರಹಸ್ಯಗಳನ್ನು ತಿಳ್ಕೊ. ಹರಿ ಜೀವ ಏಕತ್ವ ತಪ್ಪು ಅಂತ ತಿಳ್ಕೊ. ಹರಿಯು ಸರ್ವವ್ಯಾಪಿ, ದೋಷರಹಿತ, ಪರಮದೈವ. ಜೀವನು ಅವನ ಅನುಗ್ರಹದಿಂದ ಜೀವಿಸ್ತಾ ಇದ್ದಾನೆ. ಅವನು ಜೀವನಿಗೆ ಸ್ವತಂತ್ರ ಎಂಬುದೇ ಇಲ್ಲ. ಅವನಿಗೆ ಏನು ಸ್ವಾಮಿ ಒಳಗೆ ನಿಂತು ಕೈಯಲ್ಲಿ ಕೈ ಇಟ್ಟು ಕೈ ಸ್ವಾಮಿ ಎತ್ತಿದರೆ ನಾವು ಎತ್ತಲಕ್ಕೆ ಆಗತ್ತೆ, ಇಲ್ಲಾಂದರೆ ನಮಗೊಂದು ಕ್ಷಣ ಕೈಲಿಂದ ಎತ್ತಿ ನಡಿಲಕ್ಕೆ ಈ ಜೀವನಿಗೆ ಆಗೋದಿಲ್ಲ. ಹರಿಯು ಜೀವಿಗೊಳಗಿದ್ದು ಭಿನ್ನವಾಗಿ ಇರ್ತಾನೆ. ಈ ತಾರತಮ್ಯ ಭೇದ ಮಧ್ವಮತದರಾಗೆ ಮಾತ್ರ ಇರೋದು. ಇದನ್ನು ತಿಳ್ಕೊಂಡು ನೀನು ಆ ಸ್ವಾಮಿಯ ಮೇಲೆ, ಆ ಸ್ವಾಮಿಯನ್ನು ನಂಬು ಅಷ್ಟೇ ಆಗಲಿ, ಅಂದಂತಮಸ್ಸಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಇದರೊಳಗೆ
ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ಕೆಲವೊಂದು ಕಡೆ ಸಂಪೂರ್ಣವಾಗಿ ಹೇಳಕ್ಕೆ ಮಿಸ್ಟೇಕ್ಸ್ ಆಗಿರಬಹುದು. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಒಳಗೆ ನಿಂತು ಸ್ವಾಮಿ ನುಡಿಸಿದರೆ ನುಡಿವೆ, ನಡೆಸಿದರೆ ನಡಿವೆ ಅಂತ ಹೇಳ್ತೀವಲ್ಲ, ಅದೇ ಥರ ನುಡಿಸಿದರೆ ಒಳಗೆ ನಿಂತು ಸ್ವಾಮಿ ವಾಕ್ಕಿಗೆ ಅಭಿಮಾನಿಯಾದ ಈ ಅಗ್ನ್ಯಂತರ್ಗತ ಪರಶುರಾಮ ದೇವರು ಏನು ನುಡಿಸಿದ್ದಾರೋ ಅದೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನನ್ನದೇನೂ ಇಲ್ಲ, ಅಸ್ವತಂತ್ರನಾದ ಈ ಜೀವ ಒಳಗೆ ನಿಂತ ಸರ್ವೋತ್ತಮನಾದ ಸ್ವತಂತ್ರನಾದ ಸ್ವಾಮಿ ನುಡಿಸಿದ್ದು ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.